ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ತಿಮ್ಮಸಂದ್ರ ವಕ್ಫ್ ಬೋರ್ಡ್ ವಿವಾದಿತ ಸ್ಥಳಕ್ಕೆ ನುಗ್ಗಿದ ಮಾಜಿ ಎಂಪಿ ಹಾಗೂ ಎಂಎಲ್ಸಿ. ಮಾಜಿ ಸಂಸದ ಮುನಿಸ್ವಾಮಿ ಪೊಲೀಸರ ನಡುವೆ ಮಾತಿನ ಸಮರ. ಕರ್ತವ್ಯ ಲೋಪದ ಹಿನ್ನೆಲೆ ಅಮಾನತಾಗಿದ್ದ ಸಿಬ್ಬಂದಿ ಹಾಗೂ ಆಕೆಯ ಕುಟುಂಬದವರಿಂದ ಪಿಡಿಒ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ. ಸಿಸಿ ಕ್ಯಾಮೆರಾದಲ್ಲಿ ಭಯಾನಕ ಹಲ್ಲೆ ದೃಶ್ಯ ಸೆರೆ. 2.5 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರಿಂದ ಗುದ್ದಲಿ ಪೂಜೆ. ಸಿಟಿ ಕನೆಕ್ಟ್ ರಸ್ತೆಗಳಿಗೆ 15 ಕೋಟಿ ಅನುದಾನದ ಭರವಸೆ. ವಾರ್ತೆಗಳ ವಿವರ. ಮಂತ್ರಿಗಳಿಗೆ ಒಂದು ಸಮುದಾಯದವರೇ ಬೇಕಾದರೆ ಮಸೀದಿಗಳಿಗೆ ಸೇರಿಕೊಂಡು ಆ ಸಮುದಾಯಕ್ಕೆ ಕನ್ವರ್ಟ್ ಆಗಲಿ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಕೋಲಾರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ರವರು ಟಾಂಗ್ ನೀಡಿದ್ದಾರೆ. ಆಮೇಲೆ ಶಿವರಾಜ್, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಇಲಾಖೆ ಬಗ್ಗೆ ನಮ್ಗೆ ಗೌರವ ಇದೆ. ದಯವಿಟ್ಟು ರೈತರನ್ನ ಹೋಗೋದು ಮಾಡೋದು ಇವ್ರು ಎಳ್ದಾಡೋದು ಇದು ಪಾಕಿಸ್ತಾನ ಅಲ್ಲ, ಭಾರತ ದೇಶ, ಹಿಂದೂಸ್ತಾನ ಇದು. ಅರ್ಥ ಆಯ್ತಾ? ಏನು ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ತಗೊಂಡೋಗಿ ಮಸೀದಿನಾಗ ಸೇರ್ಕೊಂಡು ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ. ಅರ್ಥ ಆಯ್ತಾ? ನಮ್ ಜಮೀನಿದು, ನಮ್ಮ ಭೂಮಿ ನಮ್ಮ ಹಕ್ಕು. ಕರ್ನಾಟಕದ ರೈತರ, ಬಡವರ, ಮಠ ಮಂದಿರಗಳ ಜಮೀನುಗಳನ್ನು ಅಕ್ರಮವಾಗಿ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಕಬಳಿಸುತ್ತಿರುವ ಕಾಂಗ್ರೆಸ್ ವಿರುದ್ಧ ಬೃಹತ್ ಜನಾಲೋಧನ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಶನಿವಾರ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಕೋಲಾರ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿರವರು ಚಿಂತಾಮಣಿ ನಗರದ ವಾರ್ಡ್ ನಂಬರ್ 31ರ ತಿಮ್ಮಸಂದ್ರ ಸರ್ವೆ ನಂಬರ್ 13/1, 13/3 ಮತ್ತು 20ರಲ್ಲಿ ವಕ್ಫ್ ಆಸ್ತಿ ಬಗ್ಗೆ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದು, ಶನಿವಾರ ವಿವಾದಿತ ಸ್ಥಳಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಮಾಜಿ ಎಂಎಲ್ಸಿ ವೈ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡರಾದ ಗೋಪಿ ಭೇಟಿ ನೀಡಿ ರೈತರಿಂದ ಅಹವಾಲು ಸ್ವೀಕರಿಸಿದರು. ಈ ವೇಳೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಇಡೀ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಒಂದು ಗೊಂದಲದ ವಾತಾವರಣ ಉಂಟಾಗಿದೆ. ನೂರಾರು ವರ್ಷಗಳಿಂದ ರೈತರು ಜಮೀನಿನಲ್ಲಿ ಬೆಳೆ ಬೆಳೆದುಕೊಂಡು ಜೀವನ ಮಾಡಿಕೊಂಡಿದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾತ್ರೋರಾತ್ರಿ ಅಧಿಕಾರಿಗಳು ರೈತರ ಜಮೀನುಗಳನ್ನು ವಕ್ಫ್ ಆಸ್ತಿ ಎಂದು ಪರಿವರ್ತನೆ ಮಾಡಿದ್ದಾರೆ ಎಂದು ಹೇಳಿದ ಅವರು, ರಾಜ್ಯದಲ್ಲಿ ರೈತರ ಜಮೀನುಗಳನ್ನು ಉಳಿಸಲು ಬಿಜೆಪಿ ಪಕ್ಷ 3 ತಂಡಗಳನ್ನು ರಚನೆ ಮಾಡಿದ್ದು, ಇಡೀ ರಾಜ್ಯ ರೈತರ ಪರ ಸುತ್ತಾಡಿ ರೈತರಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಕಾಂಪೌಂಡ್ ಹಾಕೋದಿದ್ರೆ ಯಾರು ಹಾಕ್ಬೇಕು? ಪೊಲೀಸ್ನವ್ರು ಬಂದು ಅವ್ರು ಹಾಕ್ಬೇಕು, ಅವರು ಇದು ತಗೋಬೇಕು, ಅಥವಾ DC ಬರಬೇಕು. ಬಟ್ DC ಇಲ್ಲ, ತಹಸೀಲ್ದಾರ್ ಇಲ್ಲ, ಯಾರು ಏಕಾಏಕಿ ಸಮುದಾಯದ ಮುಖಂಡರು ಬಂದು ಮಾಡೋದು ಅದು ಸರಿಯಾದ ಕ್ರಮ ಅಲ್ಲ. ಮತ್ತೆ ಇಲ್ಲಿ ತಲತಲಾಂತರಗಳಿಂದ ಇದ್ದಾರೆ. ಜೊತೆಗೆ ನೀವು ನೋಡಿದ್ರಲ್ಲ, ಇಲ್ಲಿ ಈಗಾಗಲೇ ಸ್ಮಶಾನ ಕೂಡ ಇಲ್ಲೇ ಆಗಿದೆ. ಇಂಥ ಪರಿಸ್ಥಿತಿ ಇರುವಾಗ 100 ವರ್ಷದ ಮರ ಇದೆ. ಬಟ್ ನಿಮಗೆ ಎಲ್ಲಿ ಬಂತು? ನಿಮಗೆ ದಾಖಲೆ ಇದ್ದರೆ ಕೋರ್ಟಲ್ಲಿ ಹೋಗಿ, ಕೋರ್ಟಲ್ಲಿ ಆದಮೇಲೆ ಬನ್ನಿ, ತೊಂದರೆ ಇಲ್ಲ. ಆದರೆ ಈ ರೀತಿ ದುಂಡಾವರ್ತಿ ಮಾಡಿ ಜನರನ್ನು ಒಕ್ಕಲೆಬ್ಬಿಸಿ ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಸರಿಯಾದ ಕ್ರಮ ಇಲ್ಲ. ಮಾಧ್ಯಮದವರೊಂದಿಗೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡುತ್ತಿದ್ದ ವೇಳೆ ವಿವಾದಿತ ಜಮೀನಿಗೆ ರೈತರು ನುಗ್ಗಲು ಪ್ರಯತ್ನಿಸಿದಾಗ ಪೊಲೀಸರು ರೈತರನ್ನ ವಿವಾದಿತ ಜಮೀನಿನಿಂದ ಹೊರಹಾಕಲು ಮುಂದಾಗುತ್ತಿದ್ದ ವೇಳೆ ಮಧ್ಯ ಪ್ರವೇಶಿಸಿದ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಪೊಲೀಸರ ಮೇಲೆ ಗರಂ ಆಗಿ ಜಮೀನು ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗ ಸಾಹೇಬ್ರು ಬಂದು ವಕ್ಫ್ ಆಸ್ತಿ ಎಂದು ನಾಮಫಲಕ ಹಾಕಿದಾಗ ನೀವು ಕಣ್ಣು ಮುಚ್ಚಿಕೊಳ್ತಿದ್ರಾ? ಸ್ಥಳದಲ್ಲಿ ಗುನ್ನಹಳ್ಳಿ, ರಾಮಯ್ಯ, ನಾರಾಯಣಪ್ಪ ಮತ್ತಿತರ ಸಮಾಧಿಗಳು ಹಾಗೂ ಅಶ್ವತ್ಥಕಟ್ಟೆ, ನಾಗರಕಲ್ಲು ಇದ್ದು ಇಂತಹ ಜಮೀನು ವಕ್ಫ್ ಆಸ್ತಿ ಎಂದು ಹೇಳಲು ನಾಚಿಕೆಯಾಗುವುದಿಲ್ಲವೇ ಎಂದು ಕೆಂಡಾಮಂಡಲರಾದರು. ಅರ್ಥ ಆಯ್ತಾ? ಉಳುಮೆ ಮಾಡ್ಕೊಳ್ಳೋದು ಜಮೀನಿದು, ನಮ್ದು ಜಮೀನು ಹೊರಗಡೆ ಹಾಕ್ಬರೋಣ ನಾವು. ಅರ್ಥ ಆಯ್ತಾ? ಏನ್ ವಿವಾದ? ರೈತರು ಕುಡ್ದ ರೈತರು 1962 ಅಲ್ಲಿ ಸತ್ತಾರ್ ಸಾಬ್ ಹತ್ರ ಏನು ತಗೊಂಡಿದ್ದಾರೆ, ಆ ತಗೊಂಡಿದ್ರೆ ಕೂಡ ಅವರು ಪೊಸಿಷನ್ ಅಲ್ಲಿ ಇದ್ರು, ಅವ್ರು ಉಳುಮೆ ಮಾಡ್ಕೊಂಡು ಬೆಳೆ ಹಾಕೊಂಡಿದ್ರೆ ಕೂಡ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ರೈತರ ಮಕ್ಕಳು ಕೆಲಸ ಮತ್ತೆ
ಆ ರೈತರು ಇಲ್ಲಿ ಬಂದಾಗ ಹೆಣ್ಮಕ್ಳ ಮೇಲೆ ಲಾಂಗು ಮಚ್ಚು ದೊಣ್ಣೆಗಳು ಎತ್ಕೊಂಡ್ಬಂದು ಅವ್ರ ಮೇಲೆ ರೌಡಿಸಮ್ ಮಾಡಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಗಳಾಕಿ ಅವರು ರಾತ್ರಿ ಶೆಡ್ಗಳನ್ನು ಕಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಸಚಿವರು ಒಂದು ಕಮ್ಯುನಿಟಿ ವೋಟರ್ನ ಬ್ಯಾಂಕನ್ನ ಓಲೈಕೆ ಮಾಡೋದಕ್ಕೋಸ್ಕರ ಇನ್ನು ಉಳಿದಂಥ ಬಹುಸಂಖ್ಯಾತರನ್ನೆಲ್ಲರನ್ನೂ ಇಲ್ಲಿ SC-ಗಳನ್ನಾಗಲಿ ರೆಡ್ಡಿರಾಗಲಿ ಗೌಡ್ರನ್ನಾಗಲಿ ಪ್ರತಿಯೊಬ್ಬರನ್ನ ಧಿಕ್ಕರಿಸಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಈ ರೈತರ ಜಮೀನು ಅವ್ರು ದುಡ್ಡು ಕೊಟ್ಟು ತಗೊಂಡಿದ್ರೆ ಕೂಡ ಪರ್ಕೆ ಇರ್ತಾರೆ. ಇವತ್ತು ಆ ಜಮೀನು ಒಳಗಡೆ ರೈತರು ಹೋದ್ರೆ ಅವ್ರನ್ನ ತಡೆಯುವಂಥ ಕೆಲಸ ಇಲಾಖೆ ಮಾಡ್ತಾರೆ. ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಎಲ್ಲಾ ಮುಖಂಡರು, ಕಾರ್ಯಕರ್ತರು, ತಿಮ್ಮಸಂದ್ರ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತಾಗಿದ್ದ ಸಿಬ್ಬಂದಿ ಮತ್ತು ಆಕೆಯ ಕುಟುಂಬಸ್ಥರು ಏಕಾಏಕಿ ಪಂಚಾಯತ್ ಕಚೇರಿಗೆ ನುಗ್ಗಿ ಪಿಡಿಒ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ನೆಲಮಂಗಲ ತಾಲೂಕು ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮೋಹನ್ ಕುಮಾರ್ ಮೇಲೆ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಕಂಪ್ಯೂಟರ್ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸಿ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತ್ತಾಗಿದ್ದ ಸಿಬ್ಬಂದಿ ಮಹಾಲಕ್ಷ್ಮಿ ಮತ್ತು ಆಕೆಯ ಕುಟುಂಬಸ್ಥ ಯುವರಾಜ್ ತಿಮ್ಮಯ್ಯ ಮಹಿಮಕ್ಕ ಹಲ್ಲೆ ನಡೆಸಿದ್ದಾರೆ. ಪಿಡಿಒ ಮೋಹನ್ ಕುಮಾರ್ ಹಾಗೂ ಗಲಾಟೆ ಬಿಡಿಸಲು ಹೋದ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವ ಭಯಾನಕ ದೃಶ್ಯ ಕಚೇರಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ 6 ತಿಂಗಳ ಹಿಂದೆ ಸರಿಯಾಗಿ ಕೆಲಸ ಮಾಡದ ಹಿನ್ನೆಲೆ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಮಹಾಲಕ್ಷ್ಮಿ ಅವರನ್ನ ಕುಲುವನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುನಂದಮ್ಮ ಅಮಾನತು ಮಾಡಿ ಆದೇಶ ಮಾಡಿದ್ರು. ಇದರಿಂದ ಜಿದ್ದಿಗೆ ಬಿದ್ದಿದ್ದ ಮಹಾಲಕ್ಷ್ಮಿ ಕುಟುಂಬಸ್ಥರು ಉದ್ದೇಶಪೂರ್ವಕವಾಗಿ ಯಾವುದೋ ಮನವಿ ನೀಡುವ ನೆಪದಲ್ಲಿ ಗ್ರಾಮ ಪಂಚಾಯತ್ ಕಚೇರಿಗೆ ಬಂದು ಏಕಾಏಕಿ ಪಿಡಿಒ ಮೋಹನ್ ಕುಮಾರ್ ಮೇಲೆ ದಾಳಿ ನಡೆಸಿ ಹಲ್ಲೆ ನಡೆಸಿದ್ದಾರೆ. ಸದ್ಯ ಹಲ್ಲೆಯಿಂದ ಗಾಯಗೊಂಡಿದ್ದ ಮೋಹನ್ ಕುಮಾರ್ ಅವರು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಲುವನಹಳ್ಳಿ ಗ್ರಾಮ ಪಂಚಾಯತಿಲಿ ಔಟ್ಸೋರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಾಲಕ್ಷ್ಮಿ ಅವರಿಗೆ ಅವರನ್ನು ಕೆಲಸದಿಂದ ವಜಾ ಮಾಡಲಾಗಿದೆ, ಅಮಾನತು ಮಾಡಲಾಗಿದೆ. ಹಾಗಾಗಿ ಅವರು ಹೈಕೋರ್ಟ್ಗೆ ಹೋಗಿರ್ತಾರೆ. ಅವರು ಒಂದು ಅಪ್ಲಿಕೇಶನನ್ನು ಮನವಿಯನ್ನು ಕೊಡಲಿಕ್ಕೆ ಇವತ್ತು ಕುಲನಹಳ್ಳಿ ಪಿಡಿಒ ಅವರ ಹತ್ರ ಬಂದಾಗ ಅವರು ಒಬ್ಬರೇ ಬಂದು ಆ ಮನವಿಯನ್ನು ಕೊಡಬೇಕಾಗಿತ್ತು. ಆದರೆ ಅವರು ದುರುದ್ದೇಶಪೂರ್ವಕವಾಗಿ ಆ ಮನವಿಯನ್ನು ತಗೊಂಡು ಇಡೀ ಕುಟುಂಬ ಸಮೇತವಾಗಿ ಬಂದು ಪಿಡಿಒ ಅವರಿಗೆ ಕೊಡ್ಲಿಕ್ಕೆ ಹೋದಾಗ ಅವರು ಟಪಾಲಿ ಕೊಡಿ ಅಂತೇಳಿ ಹೇಳಿದ್ದಾರೆ. ಆದರೆ ನೀನೇನೋ ಹೇಳೋದು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಏಕಾಏಕಿ ಹಲ್ಲೆಯನ್ನು ಮಾಡಿರ್ತಾರೆ. ಒಬ್ಬ ಸರ್ಕಾರಿ ನೌಕರನ ಮೇಲೆ ನಮ್ಮ ವ್ಯಾಪ್ತಿನಲ್ಲಿ ಈ ರೀತಿಯಾಗಿ ದೌರ್ಜನ್ಯ ಎಸಗಿರ್ತಕ್ಕಂಥ ಅಕ್ಷಮ್ಯ ಅಪರಾಧ. ಹಾಗಾಗಿ ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ನಗರದ 12ನೇ ವಾರ್ಡಿನಲ್ಲಿ ಸುಮಾರು 3.5 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಮುಖವಾಗಿ ಸಾಧು ಮಠದಿಂದ ಬುದ್ಧ ಸರ್ಕಲ್ವರೆಗೆ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಪ್ರದೀಪೇಶ್ವರ್ ಶನಿವಾರ ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಹೊರಗಡೆಯಿಂದ ನಗರಕ್ಕೆ ಕನೆಕ್ಟ್ ಮಾಡೋ ದಿನ್ನೆಹೊಸಹಳ್ಳಿ, ಮುಸ್ಟೂರು, ಕಂದವಾರ ಬಾಗಿಲು ಹಾಗೂ ಜಡಲ ತಿಮ್ಮನಹಳ್ಳಿ ರಸ್ತೆಗಳಿಗೆ ಶೀಘ್ರದಲ್ಲಿಯೇ 15 ಕೋಟಿ ಅನುದಾನ ಒದಗಿಸುವುದಾಗಿ ಪ್ರದೀಪೇಶ್ವರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ 12ನೇ ವಾರ್ಡಿಗೆ ಸೇರುವ ಸಾಧುಮಠ ರಸ್ತೆಯ ವಿವಿಧ ಅಭಿವೃದ್ಧಿಯ 3.5 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ಪ್ರದೀಪೇಶ್ವರ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದ ಅವರು, ಹೆಚ್ಚು ಅನುದಾನ ತಂದು ನಗರದ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೈಗೆತ್ತಿಕೊಳ್ಳಲಾಗುವುದು. ಇಂದು 12ನೇ ವಾರ್ಡಿನಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದು, ಇದು ಸಿದ್ದರಾಮಯ್ಯರವರ ಸರ್ಕಾರ ನನ್ನ ಅವಧಿಯಲ್ಲಿ ತಂದ ಅನುದಾನವಾಗಿದೆ. ಹಾಗೆ ಇಂದೇ ತಾಲೂಕಿನ ಕುಡುತಿ ಗ್ರಾಮದಲ್ಲಿ ಕೂಡ 50 ಲಕ್ಷದ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆದಿದೆ. ಇದರ ಜೊತೆಗೆ ನಗರಕ್ಕೆ 40 ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಅಧಿವೇಶನ ಮುಗಿದ ನಂತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಯಲಿದೆ. ಅಧಿವೇಶನ ಮುಗಿದ ನಂತರ 12ನೇ ವಾರ್ಡಿನಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಡಿ ಅಧಿಕಾರಿಗಳ ಜೊತೆ ಪ್ರತಿ ಮನೆಗೆ ತೆರಳಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದರು. ಇನ್ನು ದಿನ್ನೆಹೊಸಹಳ್ಳಿ ರಸ್ತೆ, ಕಂದವಾರ ಬಾಗಿಲು ರಸ್ತೆ, ಮುಷ್ಟೂರು ರಸ್ತೆ ಹಾಗೂ ಇತರೆ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಅಭಿವೃದ್ಧಿಗೆ 20 ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ಮುಂದಿನ ವರ್ಷ ಜನವರಿಯಲ್ಲಿ ಗುದ್ದಲಿ ಪೂಜೆ ನಡೆಯಲಿದೆ ಎಂದರು.
ನಾನು ಹೇಳ್ತಾ ಇದ್ದೆ, ಒಂದು ಕಡೆಯಿಂದ ಗುದ್ಲಿ ಪೂಜೆ ಮಾಡ್ತಿದ್ದೀವಿ. ಸರ್ಕಾರದಲ್ಲಿ ಒಂದು ಅನುದಾನ ತಂದು ಅದು ಕಾನೂನು ರೀತಿ ನಾವು ನೀಟಾಗಿ ಅದನ್ನು ಅಪ್ರೂವಲ್ ತೊಗೊಂಡು ಬರಬೇಕು. ಈಗ 3.5 ಕೋಟಿ ಇದೊಂದು ವಾರ್ಡ್ಗೆ ಹಾಕಿದ್ದೀನಿ. ನಂತರ ಈ ಎಕ್ಸ್ಟೆನ್ಷನ್ನು ನೆಕ್ಸ್ಟ್ ಆದಷ್ಟು ಬೇಗ ಗುದ್ಲಿ ಪೂಜೆ ಮಾಡ್ತೀನಿ. ಕುಡುತಿಗೆ 50 ಲಕ್ಷ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಕುಡುತಿಯಲ್ಲಿ ಗುದ್ಲಿ ಪೂಜೆ ಇದೆ. ಅದಾದಮೇಲೆ ದಿನ್ನೆ ಹೊಸಳ್ಳಿ ರಸ್ತೆ, ಜಡಳ್ತಿಮ್ಮನಹಳ್ಳಿ ರಸ್ತೆ, ಇನುಮಿಂಚೇನಹಳ್ಳಿ ರಸ್ತೆ, ಕಂದವಾರ ಕೆರೆಯ ರಸ್ತೆ, ಆ ಕಡೆ ಅವಲಗುರ್ಕಿ ಮುಷ್ಟೂರು ರಸ್ತೆ, ಇಷ್ಟು ರಸ್ತೆ ವರ್ಷಗಳಿಂದ ಯಾರೂ ಹಾಕಿರಲಿಲ್ಲ. ಏನಾಗುತ್ತೆ ಅಂದರೆ ನೋಡಿ, ನಾನೆಲ್ಲ ನೋಡಿದ್ರೆ ಇನುಮಿಂಚೇನಹಳ್ಳಿ ರಸ್ತೆ ಎಲ್ಲ ಸೇರಿಸ್ಕೊಂಡ್ರೆ 25 ಕೋಟಿ ರೂಪಾಯಿ ಈ 4-5 ರಸ್ತೆಗೆ ಬೇಕು. ನಾನೀಗ ಈ 4-5 ರಸ್ತೆ ಮೇಲೇ 20-25 ಕೋಟಿ ಹಾಕ್ತಾಯಿದ್ದೀನಿ. ದಿನ್ನೆ ಹೊಸಳ್ಳಿ ರಸ್ತೆ ಇದೆಲ್ಲ ನನ್ನ ಅನುದಾನ, ನಮ್ಮ ಸರ್ಕಾರದಲ್ಲಿ ಮಾಡಿರೋದು. ಅದು ಈಗ ಆದಷ್ಟು ಬೇಗ ಮಾಡ್ತೀನಿ. ನಾನು ದಿನ್ನೆ ಹೊಸಳ್ಳಿ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ, ಕಂದವಾರ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ, ಆ ಕಡೆ ಮುಷ್ಟೂರು ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ನಾನು ಇಷ್ಟು ಅನುದಾನ ತಂದಿದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಒಂದು 2-3 ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ. ದಯವಿಟ್ಟು ಇನ್ನೊಂದು ಅಷ್ಟು ದಿನ ಸಹಕರಿಸಿ ಅಂತ ವಿನಂತಿಸ್ತೇನೆ. ತುಂಬ 106 ಕೋಟಿ ಅನುದಾನ ನಾನು ಕ್ಷೇತ್ರಕ್ಕೆ ತರ್ತಾ ಇದ್ದೀನಿ, ಅಭಿವೃದ್ಧಿ ಮಾಡ್ತೀವಿ. ಈಗ ನಾನು ಅತಿ ಶೀಘ್ರದಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಹೋಗಿದ್ನಲ್ಲ, ಯಾವ ಹಳ್ಳಿಗೆ ಇಂಪ್ಯಾಕ್ಟ್ ಏನು, ಎಷ್ಟು ಅನುದಾನ ಹಾಕಿದ್ದೀನಿ ಅದೊಂದು ಪ್ರೆಸ್ ಮೀಟ್ ಕರಿತೀನಿ. ನಮಸ್ತೆ ಚಿಕ್ಕಬಳ್ಳಾಪುರ ಹೊಸ ಫಾರ್ಮ್ಯಾಟಲ್ಲಿ ಮಾಡ್ತೀನಿ. ಮೊದಲೇನು ಮಾಡ್ತಿದ್ದೆ, ವಾರದಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಿದ್ವಿ. ಈಗ ನಾನು ಐಡೆಂಟಿಫೈ ಮಾಡಿದ್ದೀನಿ, ಒಂದು ದಿನಕ್ಕೆ 100 ಮನೆ ಮೊದಲೇ ಪಟ್ಟಿ ಮಾಡಿಬಿಡ್ತೀವಿ. ಈಗ ನಿಮ್ಮ ಮನೆ ಪಟ್ಟಿ ಮಾಡಿಬಿಡ್ತೀವಿ. ಬೆಳಗ್ಗೆ 7ಕ್ಕೆ ಸ್ಟಾರ್ಟ್ ಮಾಡಿ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಹೊಸ್ತಲ ಹತ್ರ ಹೋಗಿ ನಿಂತ್ಕೊತೀನಿ ಆಫೀಸರ್ಸ್ನ. ಯಾಕೆಂದರೆ ಈಗ ರೋಡಲ್ಲಿ ಹೋಗಿ ಕೆಲವರು ಬಂದು ಹೇಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರತಿ ಮನೆ ಮುಂದೆ ಹೋಗಿ ಒಂದು ದಿನಕ್ಕೆ 100 ಮನೆ, ತಿಂಗಳಿಗೆ ಕನಿಷ್ಠ ಹಿಂಗೆ 600ರಿಂದ 700 ಮನೆ ಕವರ್ ಮಾಡಬೇಕು ಅಂತ ನನ್ನ ಟಾರ್ಗೆಟ್ ಇದೆ. ಈಗ ಅದು ವರ್ಕ್ ಮಾಡ್ತಿದ್ದೀನಿ. ಮೊನ್ನೆ ಕೂಡ ಪಟ್ಟಿ ಮಾಡಿದ್ದೀವಿ. ಇಲ್ಲ ಆಲ್ರೆಡಿ ಪಟ್ಟಿ ರೆಡಿ ಮಾಡಿದ್ದೀವಿ. ಮನೆಗೆ ಹೋಗಿ ಒಂದು 3 ತಾಸು ಕಷ್ಟ ಕೇಳ್ತೀವಿ. ಅವ್ರದ್ದೇನು ಸಮಸ್ಯೆ ಇದ್ದರೂ ನಾನೇ ಹೋಗಿ ಕೆಲಸ ಮಾಡಿ ನಮ್ಮ ಸ್ಥಳೀಯ ಮುಖಂಡರು, ಕೌನ್ಸಿಲರ್ಸು, ನಮ್ಮ ಮುಖಂಡರು ಮತ್ತು ಆ ವರ್ಕ್ ಮಾಡಿ ಅವ್ರ ಮನೆಗೆ ತಲುಪಿಸ್ತೀವಿ ಸರ್. ಇನ್ನು ಚಿಕ್ಕಬಳ್ಳಾಪುರ ಕಾರ್ಯಕ್ರಮಕ್ಕೆ ಹೊಸ ರೂಪ ಕೊಡಲಾಗುವುದು. ಮೊದಲು ಕೇವಲ ವಾರ್ಡಿನಲ್ಲಿ ಸಂಚರಿಸಿ ಜನರ ಸಮಸ್ಯೆ ಆಲಿಸುತ್ತಿದ್ದು, ಈಗ ದಿನಕ್ಕೆ 100 ಮನೆ ಟಾರ್ಗೆಟ್ ಮುಖಾಂತರ ತಿಂಗಳಿಗೆ 600ಕ್ಕೂ ಹೆಚ್ಚು ಮನೆಗಳಿಗೆ ಅಧಿಕಾರಿಗಳ ಜೊತೆ ತೆರಳಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಾಗುವುದು ಎಂದ ಅವರು, ನಿನ್ನೆ ಮಹಾರಾಷ್ಟ್ರದ ನಾಗಪುರದಲ್ಲಿ ನಡೆದ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಹಿಂದಿ ಭಾಷಣದ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯಕ್ಕೆ ಹಿಂದಿ, ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಮುಖ್ಯ. ಬಾಲ್ಯದಲ್ಲಿ ಶಿರಡಿಯಲ್ಲಿ 1 ವರ್ಷ ವ್ಯಾಸಂಗ ಮಾಡಿದ್ದೇನೆ. ಹಾಗಾಗಿ ಮರಾಠಿ ಜೊತೆಗೆ 6 ಭಾಷೆ ಬರುತ್ತೆ. ನನಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆರಾಧ್ಯ ದೈವ. ಅವರ ಮಹಾಪರಿನಿರ್ವಾಣದಿಂದಂದು ನಿನ್ನೆ ಹಿಂದಿ ಭಾಷೆಯಲ್ಲಿ ಭಾಷಣಕ್ಕೆ ಅವಕಾಶ ಸಿಕ್ಕಿತು. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು. ಇನ್ನೂ 2 ಭಾಷೆ ಕಲಿಯುತ್ತಿದ್ದೇನೆ ಎಂದರು. ಬಾಲ್ಯದಲ್ಲಿ 1 ವರ್ಷ ಮಹಾರಾಷ್ಟ್ರದ ಶಿರಡಿಯಲ್ಲಿ ಓದಿದೆ. ಸೊ ನನಗೆ ಮರಾಠಿ, ಹಿಂದಿ, ಇಂಗ್ಲೀಷು, ತಮಿಳು, ಸ್ವಲ್ಪ ಮಟ್ಟಿಗೆ ಸ್ಪ್ಯಾನಿಷು, ಒಂದು 7 ಭಾಷೆ ಬರುತ್ತೆ. ನನಗೆ 7 ಭಾಷೆ ಬರುತ್ತೆ. ಇನ್ನೊಂದು 2-3 ಭಾಷೆ ಕಲಿಬೇಕು ಅಂತಿದ್ದೀನಿ. ಕನ್ನಡ, ತೆಲುಗು ಬಂದೇ ಬರುತ್ತೆ. ಕನ್ನಡದಲ್ಲಿ ಸರಸ್ವತಿ ಹೊಲ್ದಿದ್ದಾಳೆ. ಈಗ ಅಲ್ಲೋಗಿದ್ದೆ, ಒಂದು ಪಾರ್ಟಿಯಲ್ಲಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಹೋಗಬೇಕು ಅಂದರೆ ಹಿಂದಿ, ಇಂಗ್ಲೀಷ್ ಬಗ್ಗೆ ಗ್ರಿಪ್ ಇರಬೇಕು. ಅದೊಂದು ಚಂದವಾಗಿ ಆಗಿದೆ. ಮತ್ತು ನನಗೆ ಅಂಬೇಡ್ಕರ್ ಬಗ್ಗೆ ನಾನು ಇವತ್ತು ಹೇಳ್ತೀನಿ, ಅವತ್ತು ಹೇಳ್ತೀನಿ, ನನಗೆ ಅಂಬೇಡ್ಕರ್ ಆರಾಧ್ಯ ದೈವ. ಅವ್ರು ನನಗೆ ಆರಾಧ್ಯ ದೈವ. ನಾನು ST ಸಮುದಾಯದ ಮಕ್ಕಳನ್ನ ಮೇಲ್ ತರಬೇಕು, ಹಿಂದುಳಿದವ್ರನ್ನ ಮೇಲ್ ತರಬೇಕು, ಅಲ್ಪಸಂಖ್ಯಾತರ ಮಕ್ಕಳನ್ನ ಮೇಲ್ ತರಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ. ಈ ವೇಳೆ 12ನೇ ವಾರ್ಡಿನ ನಗರಸಭೆ ಸದಸ್ಯ ಮಹಮ್ಮದ್ ಜಾಫರ್, ನಗರಸಭೆ ಸದಸ್ಯರಾದ ನರಸಿಂಹಮೂರ್ತಿ, ಅಂಬರೀಶ್, ಕಣಿತಹಳ್ಳಿ ವೆಂಕಟೇಶ್, ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ, ಮುಖಂಡರಾದ ಹೆನ್ರಿ ಪ್ರಸನ್ನಕುಮಾರ್, ಸಮ್ಮು, ವೆಂಕಟ್, ನವಾಜ್ ಇತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡಾಯಿಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು.
ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశండు. ಮೆಡಿಕಲ್ ಓದೋಣ ನಡ ಸ್ವಪ್ನ ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಐಎಫ್ಬಿ ವಾಷಿಂಗ್ ಮೆಷಿನ್ ಕಂಪನಿ ಹೆಸರಲ್ಲಿ ಗ್ರಾಹಕರಿಗೆ ಉಚಿತ ಸೇವೆ ನೀಡುವ ನೆಪದಲ್ಲಿ ವಂಚನೆ ಎಸಗುತ್ತಿದ್ದ 3 ಆರೋಪಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ವಿವೇಕಾನಂದ ಎಂಟರ್ಪ್ರೈಸಸ್ ಮಾಲೀಕ ಚರಣ್ ಐಎಫ್ಬಿ ವಾಷಿಂಗ್ ಮೆಷಿನ್ ಅಧಿಕೃತ ಸೇವಾದಾರರಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಐಎಫ್ಬಿ ವಾಷಿಂಗ್ ಮೆಷಿನ್ ಕೊಳ್ಳುವ ಯಾವುದೇ ಗ್ರಾಹಕರಿಗೆ ಇವರು ಉಚಿತವಾಗಿ ಮನೆಗೆ ಹೋಗಿ ಸೇವೆ ಕೊಡುತ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಇವರಂತೆ ಕಂಪನಿಯ ಹೆಸರು ಹೇಳಿಕೊಂಡು ಗ್ರಾಹಕರ ಮನೆಗೆ ಹೋಗುತ್ತಿದ್ದ ಮಂಡ್ಯ ಶ್ರೀರಂಗಪಟ್ಟಣ ತೊರುವೇಕೆರೆ ಮೂಲದ ಅರ್ಜುನ್, ದರ್ಶನ್, ಮಂಜುನಾಥ್ ಎಂಬ ಖದೀಮರು ನಾವೇ ಐಎಫ್ಬಿ ಕಂಪನಿ ಸೇವಾದಾರರು ಎಂದು ಗ್ರಾಹಕರ ಮನೆಗೆ ತೆರಳಿ ಯಂತ್ರದಲ್ಲಿರುವ ಅಸಲಿ ಯಂತ್ರಗಳನ್ನು ಕಳಚಿಕೊಂಡು ನಕಲಿ ಮತ್ತು ಕಳಪೆ ವಸ್ತುಗಳನ್ನು ಅದಕ್ಕೆ ಹಾಕಿ ಸಾವಿರಾರು ರೂಪಾಯಿ ಸೇವಾ ಶುಲ್ಕವಾಗಿ ಪಡೆದು ವಂಚನೆ ಮಾಡುತ್ತಿದ್ದರು ಎನ್ನಲಾಗಿದೆ. ಈ ಬಗ್ಗೆ ಕಳೆದ 2 ತಿಂಗಳಿಂದ ಪದೇ ಪದೇ ಗ್ರಾಹಕರಿಂದ ದೂರು ಬರುತ್ತಿದ್ದುದನ್ನು ಗಂಭೀರವಾಗಿ ಪರಿಗಣಿಸಿದ ಐಎಫ್ಬಿ ಕಂಪನಿ ಅಧಿಕೃತ ಸೇವಾದಾರರಾದ ಚರಣ್ ಖದೀಮರ ಹೆಡೆಮುರಿ ಕಟ್ಟಲು ತೀರ್ಮಾನಿಸಿ ಹೊಂಚು ಹಾಕಿ ಬೀಸಿದ ಬಲೆಗೆ ಖದೀಮರು ಬಿದ್ದಿದ್ದಾರೆ. ನಗರದ ಸೆಂಟ್ ಜೋಸೆಫ್ ಕಾನ್ವೆಂಟ್ ಸಮೀಪದ ಮನೆಯೊಂದಕ್ಕೆ ಸೇವೆ ನೀಡುವ ನೆಪದಲ್ಲಿ ಬಂದಿದ್ದ ಖದೀಮರನ್ನು ವಿವೇಕಾನಂದ ಎಂಟರ್ಪ್ರೈಸಸ್ ಮಾಲೀಕ ಹಾಗೂ ಐಎಫ್ಬಿ ವಾಷಿಂಗ್ ಮೆಷಿನ್ ಅಧಿಕೃತ ಸೇವಾದಾರ ಚರಣ್ ಮತ್ತು ತಂಡ ದಿಢೀರ್ ದಾಳಿ ನಡೆಸಿ 5 ಮಂದಿಯ ಪೈಕಿ 3ರನ್ನ ಪೊಲೀಸರಿಗೆ ಒಪ್ಪಿಸಿ ವಂಚಕರ ಬೃಹತ್ ಜಾಲ ಭೇದಿಸಲು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಚರಣ್, ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಈ ತಂಡ ಕಳೆದ 5-6 ತಿಂಗಳಿಂದ ಸುಮಾರು 400ರಿಂದ 500 ಮಂದಿಗೆ ಟೋಪಿ ಹಾಕಿದ್ದಾರೆ. ಯಂತ್ರದ ಕ್ಲೀನಿಂಗ್ ಪೌಡರ್ ಬದಲಾಯಿಸುತ್ತೇವೆ ಎಂದು ಹೇಳಿ ಉಪ್ಪನ್ನು ತುಂಬಿದ್ದಾರೆ. ಇದರ ಬೆಲೆ 10 ರೂಪಾಯಿ ಇದ್ರೆ 300 ರೂಪಾಯಿ ಬಿಲ್ ಮಾಡಿದ್ದಾರೆ. ನೀರಿನ ಫಿಲ್ಟರ್ ಒಂದಕ್ಕೆ ಕಂಪನಿಯಲ್ಲಿ 2600 ರೂಪಾಯಿ ಇದ್ರೆ ಇವರು ಕಡಿಮೆ ಬೆಲೆಗೆ ನೀಡುತ್ತೇವೆ ಎಂದು ಕಂಪನಿ ವಸ್ತುಗಳನ್ನು ಲಪಟಾಯಿಸಿ ನಕಲು ವಸ್ತುಗಳನ್ನು ಹಾಕಿ ಯಂತ್ರಗಳು ಹಾಳಾಗುವಂತೆ ಮಾಡಿ ಗ್ರಾಹಕರಿಗೆ ಲಕ್ಷಾಂತರ ಹಣ ವಂಚನೆ ಮಾಡಿದ್ದಾರೆ. ವಂಚನೆಯೇ ಇವರ ಕಸುಬಾಗಿದ್ದು ಸುಮಾರು 500 ಮಂದಿ ಇರಬಹುದು ಎಂದು ಶಂಕಿಸಲಾಗಿದೆ. ಈಗ ಬಂಧನಕ್ಕೆ ಒಳಗಾಗಿರುವವರನ್ನ ಪೊಲೀಸರು ಬಾಯಿ ಬಿಡಿಸಿದ್ರೆ ಇವರ ಮೋಸ ಬಯಲಿಗೆ ಬರಲಿದೆ ಎಂದು ತಿಳಿಸಿದರು. ನಾನು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಈ ಥರ ಸರ್ವಿಸ್ ಸೆಂಟರ್ ಅಂದರೆ ಐಎಫ್ಬಿ ಬ್ರಾಂಡ್ ಸರ್ವಿಸ್ ಸೆಂಟರ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಬಂದಿರೋ ಕಾರಣ ಏನಂತಂದರೆ, ಈಗ ನಮ್ಗೆ ಇದೇ ನಮ್ಮ ಹೆಸರು ಅಂದರೆ ನಮ್ಮ ಐಎಫ್ಬಿ ಬ್ರ್ಯಾಂಡ್ ಹೆಸರು ಇಟ್ಕೊಂಡು ತುಂಬ ಕಸ್ಟಮರ್ಗೆ ಫ್ರಾಡ್ ಮಾಡ್ತಾಯಿದ್ದಾರೆ. ಯಾವ ರೀತಿ ಅಂದರೆ ಫ್ರೀ ಸರ್ವಿಸ್ ಇದೆ, ನಾವು ನಿಮಗೆ 1 ವರ್ಷ ವ್ಯಾರಂಟಿ ಕೊಡ್ತೀವಿ, ನಾವು ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫ್ರೀ ಸರ್ವಿಸ್ ಅಂತ ಹೇಳ್ಬಿಟ್ಟು ಅದು ಯಾರೋ ಅನ್ನೋನ್ ನಂಬರಿಂದ ಕಾಲ್ ಮಾಡ್ಕೊಂಬರೋದು. ಬಂದಾಗ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಏನೋ ಒಂದು, ಈಗ ಹಳ್ಳಿ ಕಡೆ ಜನ ಅಂತಂದರೆ ಈಸಿಯಾಗಿ ನಂಬಿಡ್ತಾರೆ, ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗೋದು. ಮತ್ತು ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಇನ್ನೊಂದು ಅಂತ ಕಾಲ್ ಮಾಡಿದಾಗ ನೀವು ಯಾರೋ ನನಗೆ ಗೊತ್ತಿಲ್ಲ, ನಾನು ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋದಲ್ಲ, ನಮ್ಗೆ ಅದಕ್ಕೆ ಸಂಬಂಧ ಅಂದರೆ ಬರ್ಗರ್ ವರ್ಡ್ಸಲ್ಲಿ ಅಂದರೆ ಯಾವುದೋ ಬ್ಯಾಡ್ ವರ್ಡ್ಸಲ್ಲಿ ಬೈದ್ಬಿಟ್ಟು ಕಸ್ಟಮರ್ ಫೋನ್ ಇಡೋದು. ಕಸ್ಟಮರ್ ಮತ್ತೆ ಅದನ್ನು ಕಂಪ್ನಿ ಕಾಲ್ ರಿಜಿಸ್ಟರ್ ಮಾಡ್ತಾರೆ, ನಿಮ್ಮ ಹುಡುಗರು ಬಂದು ಈ ಥರ ಸರ್ವಿಸ್ ಮಾಡೋದು ಅಂತ. ಅಲ್ಲಿ ಹೋಗಿ ನೋಡಿದಾಗ ಅವ್ರು ಯಾರೋ ನಮ್ಮ ಹುಡುಗರೇ ಆಗಿರಲ್ಲ, ಅಂದರೆ ನಮ್ಮ ಸರ್ವಿಸ್ ನಮ್ಮ ಎಂಪ್ಲಾಯ್ಸ್ ಯಾರು ಇರೋದಿಲ್ಲ. ನೀವು ಹೆಂಗೆ ಮಾಡ್ತೀರಿ? ಈ ಥರ ಬಂದಾಗ ನಾವು ಪೊಲಿಟಿಷನ್ಗೆ ಕರ್ಕೊಂಡ್ಬಂದಿದ್ದೀವಿ. ಯಾಕಂದರೆ ಇದು ದೊಡ್ಡದಾಗಿ ದಂಧೆ ನಡೀತಾ ಇದೆ, ದೊಡ್ಡದಾಗಿ ಸ್ಕ್ಯಾಮ್ ನಡೀತಾ ಇದೆ. ಒಂದು ಒಳ್ಳೆ ಕಂಪ್ನಿ ಹೆಸರಲ್ಲಿ ಸ್ಕ್ಯಾಮ್ ನಡೀತಾ ಇದೆ. ಒಟ್ಟಾರೆ ಗ್ರಾಹಕರು ಸೇವೆಯ ಹೆಸರಿನಲ್ಲಿ ಮನೆ ಬಾಗಿಲಿಗೆ ಬರುವವರನ್ನ ಮನೆಯೊಳಗೆ ಬಿಟ್ಟುಕೊಂಡ್ರೆ ಯಂತ್ರಗಳಷ್ಟೇ ಮಾಯವಾಗಲ್ಲ, ಒಡವೆ ವಸ್ತ್ರದ ಜೊತೆಗೆ ಪ್ರಾಣವೂ ಹೋಗಬಹುದು ಎಂಬ ಎಚ್ಚರಿಕೆಯನ್ನ ನಕಲಿ ವಂಚಕರ ಪ್ರಕರಣ ಬಯಲು ಮಾಡಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಚುನಾವಣೆಗೆ ಸ್ಪರ್ಧಿಸಿದ ವ್ಯಕ್ತಿ ಎಲ್ಲವೂ ಮುಖ್ಯವಾಗುತ್ತದೆ. ಜನಸಾಮಾನ್ಯರ ಸೇವೆಯನ್ನ ಮಾಡುವಂತಹ ವ್ಯಕ್ತಿಗೆ ಮತ ನೀಡಿ ಎಂದು ಕೆಪಿಸಿಸಿ ಕೋಆರ್ಡಿನೇಟರ್ ಹಾಗೂ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮತದಾರರಲ್ಲಿ ಮನವಿ ಮಾಡಿದರು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ, ಮಳಮಾಚನಹಳ್ಳಿ, ಹೊಸಪೇಟೆ ಹಾಗೂ ನಾಗಮಂಗಲ ಗ್ರಾಮ ಪಂಚಾಯಿತಿಯ 45 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ. ಚುನಾವಣೆ ನಡೆಯುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪರ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಭರ್ಜರಿ ಪ್ರಚಾರ ನಡೆಸಿದರು. ಮತದಾರರನ್ನ ಉದ್ದೇಶಿಸಿ ಮಾತನಾಡಿ,
ಪಂಚ ಗ್ಯಾರಂಟಿಗಳು ಈ ನಾಡಿನ ಎಲ್ಲ ವರ್ಗದ ಜನರನ್ನ ತಲುಪುತ್ತಿವೆ. ಜಾತಿ ಧರ್ಮ ಎನ್ನದೆ ಎಲ್ಲ ವರ್ಗ ಧರ್ಮಗಳ ಬಡವರು ಅರ್ಹರನ್ನ ಈ ಪಂಚ ಗ್ಯಾರಂಟಿಗಳು ಯೋಜನೆಗಳು ಅವರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿವೆ. ಪಂಚ ಗ್ಯಾರಂಟಿ ಮತ್ತು ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಮತದಾರರಿಗೆ ಮನವರಿಕೆ ಮಾಡಿಕೊಡಬೇಕು. ಆ ಮೂಲಕ ಹೆಚ್ಚಿನ ಸ್ಥಾನಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಂತಾಗಬೇಕು. ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ರೆ ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ನಮ್ಮ ಪಕ್ಷ ಅಧಿಕಾರ ಹಿಡಿಯಲು ನೆರವಾಗುತ್ತದೆ ಎಂದರು. ಈ ಎಲ್ಲ ಅಭ್ಯರ್ಥಿಗಳು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ನಾವೆಲ್ಲ ಶ್ರಮ ವಹಿಸಿ ಎಲ್ಲರೂ ಕೂಡ ನಾವೇ ನಿಂತಿದ್ದೀವಿ ಎಲೆಕ್ಷನ್ಗೆ ಅಂತ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ತಗೊಂಡು ಎಲ್ಲರೂ ಸೇರಿ ಇವತ್ತು ಇಷ್ಟೂ ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ತಿದ್ದೀನಿ. ಖಂಡಿತ ತಾವೆಲ್ಲ ಮಾಡೇ ಮಾಡ್ತಿರೋ ನನ್ನ ನಂಬಿಕೆ ಇದೆ. ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಪ್ರತಿಯೊಬ್ಬ ಮತದಾರರು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಪಕ್ಷದ ಅಭ್ಯರ್ಥಿಗಳ ಪರ ಕರಪತ್ರ ಹಂಚಿ ಮನೆ ಮನೆಗೂ ಭೇಟಿ ನೀಡಿ ಮತದಾರರಿಗೆ ಕೈ ಮುಗಿದು ಮತಯಾಚಿಸಿದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು, ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಜೊತೆಗೂಡಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿನ ಬಿಎಂಸಿ ಕೇಂದ್ರದಲ್ಲಿ ಹಾಲು ಶೇಖರಣೆ ಮಾಡುವ ಟ್ಯಾಂಕರ್ನಲ್ಲಿ ಹಾಲಿನೊಂದಿಗೆ ನೀರು ಕಲಬೆರಕೆ ಮಾಡಿಲ್ಲ. ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಸಂಘಕ್ಕೆ ಕೆಟ್ಟ ಹೆಸರು ತರಲು ಸುಳ್ಳು ಆರೋಪ ಮಾಡುವುದು ಸರಿಯಲ್ಲವೆಂದು ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ವೀರಪ್ಪರೆಡ್ಡಿ ಹಾಗೂ ಗ್ರಾಮಸ್ಥರು ಸ್ಪಷ್ಟನೆ ನೀಡಿದ್ದಾರೆ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಮಾಡಿಕೆರೆ ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಕೇಂದ್ರದಲ್ಲಿ ಸಂಘದ ಕಾರ್ಯದರ್ಶಿ ರಾಜೇಶ್ ಎಂಜಿ ಹಾಗೂ ಸಹಾಯಕ ಚೇತನ್ ರವರು ಹಾಲು ಶೇಖರಣೆ ಮಾಡುವ ಟ್ಯಾಂಕರ್ಗೆ ಹಾಲಿನೊಂದಿಗೆ ನೀರು ಕಲಬೆರಕೆ ಮಾಡಿ ಅಕ್ರಮವೆಸಗುತ್ತಿದ್ದಾರೆ ಎಂದು ಮಾಡಿಕೆರೆ ಗ್ರಾಮದ ರಾಜೇಶ್ ಎಂಬುವವರು ಆರೋಪ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಘದ ಅಧ್ಯಕ್ಷ ವೀರಪ್ಪರೆಡ್ಡಿ, ಇಡೀ ತಾಲೂಕಿನಲ್ಲಿಯೇ ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿದ್ದು, ಇದುವರೆಗೂ ಸಂಘದ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ನಮ್ಮ ಗ್ರಾಮದ ರಾಜೇಶ್ ಎಂಬುವವರು ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಸಂಘಕ್ಕೆ ಕೆಟ್ಟ ಹೆಸರನ್ನು ತರಲು ಹಾಲಿನೊಂದಿಗೆ ನೀರು ಕಲಬೆರಕೆ ಮಾಡುತ್ತಿದ್ದಾರೆ. ಬಿಎಂಸಿ ಹಾಲಿನ ಟ್ಯಾಂಕರ್ ಅನ್ನು ಸ್ವಚ್ಛಗೊಳಿಸುವ ವೇಳೆ ವಿಡಿಯೋ ಮಾಡಿ ಅದನ್ನೇ ಅಪಪ್ರಚಾರ ಮಾಡಿ ಸಂಘಕ್ಕೆ ಕೆಟ್ಟ ಹೆಸರನ್ನು ತರಲು ಮುಂದಾಗಿರುವುದು ಖಂಡನೀಯವಾದದ್ದು ಎಂದು ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಹೆಸರು ರಾಜೇಶ್ ಅಂತ, ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೀರು ಬೆಂಕಿ ನಡೀತಾ ಇತ್ತು. ಅದು ನಮ್ಮ ಹತ್ರ ವಿಡಿಯೋ ಇತ್ತು. ನಾನು DM-ಗೆ MD-ಗೆ ಮಾಡಿಬಿಟ್ಟು ತನಿಖೆ ಮಾಡಬೇಕಂತ ಹೇಳಿದ್ದೆ. ಅವ್ರು ಬಂದುಬಿಟ್ಟು DM ಬಂದುಬಿಟ್ಟು ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಇಲ್ಲಿ ನಮ್ಮನ್ನು ಕೂರಿಸ್ಕೊಂಡು ನಾನು CCTV ಕ್ಯಾಮ್ರಾ ಕೇಳಿದ್ದಕ್ಕೆ ಇಲ್ಲ ಇವಾಗ ಆಗಲ್ಲ, ಸೋಮವಾರ ಬರ್ತೀನಿ, ಹಂಗೆ ಬರ್ತೀನಿ, ಹಿಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ಇದ್ರ ಮೇಲೆ ಕ್ರಮ ಕೈಗೊಳ್ಕೋಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಪಿ ದೇವರಾಜ್, ನಿರ್ದೇಶಕರಾದ ಅಪ್ಪಾಜಿ ರೆಡ್ಡಿ, ಸುರೇಶ್, ಗೋವಿಂದಗೌಡ, ನಾಗೇಶ್, ರಾಧಾಕೃಷ್ಣ, ಶಾಂತಮ್ಮ, ಜಯರಾಮ್ ರೆಡ್ಡಿ, ಸುಭಾಷ್ ರೆಡ್ಡಿ, ಆರ್ ಶಂಕರಪ್ಪ, ಲಕ್ಷ್ಮಣ ರೆಡ್ಡಿ ಸೇರಿದಂತೆ ಮಾಡಿಕೆರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ, ಮಳಮಾಚನಹಳ್ಳಿ, ಹೊಸಪೇಟೆ ಹಾಗೂ ನಾಗಮಂಗಲ ಗ್ರಾಮ ಪಂಚಾಯಿತಿಯ 45 ಸ್ಥಾನಗಳಿಗೆ ಭಾನುವಾರ ಮತದಾನ ನಡೆಯಲಿದ್ದು, ಶಾಂತಿಯುತ ಮತ್ತು ಪಾರದರ್ಶಕ ಮತದಾನಕ್ಕೆ ಶಿಡ್ಲಘಟ್ಟ ತಾಲೂಕು ಆಡಳಿತ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಅವಧಿ ಮುಗಿದ ಭಕ್ತರಹಳ್ಳಿ, ಮಳಮಾಚನಹಳ್ಳಿ, ಹೊಸಪೇಟೆ ಹಾಗೂ ನಾಗಮಂಗಲ ಗ್ರಾಮ ಪಂಚಾಯಿತಿಗಳ 45 ಸ್ಥಾನಗಳಿಗೆ ಭಾನುವಾರ ಮತದಾನ ನಡೆಯಲಿದ್ದು, ಶಾಂತಿಯುತ ಮತ್ತು ಪಾರದರ್ಶಕ ಮತದಾನಕ್ಕೆ ಶಿಡ್ಲಘಟ್ಟ ತಾಲೂಕು ಆಡಳಿತ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಈ ಪೈಕಿ ದೊಡ್ಡ ಚುಕ್ಕಂಡಹಳ್ಳಿ ಹಾಗೂ ಎದ್ದಲ ತಿಪ್ಪೇನಹಳ್ಳಿ ಮತಕ್ಷೇತ್ರದ 3 ಸ್ಥಾನಗಳಿಗೆ ಈಗಾಗಲೇ ಅವಿರೋಧ ಆಯ್ಕೆಯಾಗಿದ್ದು, ಇನ್ನುಳಿದ 45 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಒಟ್ಟು 19 ಮತಗಟ್ಟೆಗಳಲ್ಲಿ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ನಡೆಯಲಿದ್ದು, ಶನಿವಾರ ಸಂಜೆ ಮತಗಟ್ಟೆ ಅಧಿಕಾರಿಗಳು ಮತದಾನಕ್ಕೆ ಅಗತ್ಯವಾದ ಬ್ಯಾಲೆಟ್ ಪೇಪರ್ ಸೇರಿದಂತೆ ಎಲ್ಲ ಸಾಮಗ್ರಿಗಳನ್ನು ಹೊತ್ತಿದ್ದರು. ಪ್ರತಿಯೊಂದು ಮತಗಟ್ಟೆಯಲ್ಲೂ ಮತಗಟ್ಟೆ ಅಧಿಕಾರಿ, ಸಹಾಯಕ ಮತಗಟ್ಟೆ ಅಧಿಕಾರಿ, ರಕ್ಷಣಾ ಕಾರ್ಯಕ್ಕೆ ಪೊಲೀಸ್ ಸಿಬ್ಬಂದಿ ಮತ್ತು ಡಿ ಗ್ರೂಪ್ ನೌಕರರು ಕಾರ್ಯನಿರ್ವಹಿಸಲಿದ್ದಾರೆ. 19 ಮತಗಟ್ಟೆಗಳ ಪೈಕಿ ಅತಿ ಸೂಕ್ಷ್ಮ ಮತಗಟ್ಟೆ ಎಂದು ಗುರುತಿಸಿರುವ ಹೊಸಪೇಟೆ, ಹಿರೇಬಳ್ಳ, ಭಕ್ತರಹಳ್ಳಿಯ 2 ಮತಗಟ್ಟೆ
ಮಳಮಾಚನಹಳ್ಳಿ, ಬಸವಪಟ್ಟಣ ಮತಗಟ್ಟೆಗಳಲ್ಲಿ ಸಾಮಾನ್ಯ ಹಾಗೂ ಸೂಕ್ಷ್ಮ ಮತಗಟ್ಟೆಗಳಿಗಿಂತಲೂ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಭಕ್ತರಹಳ್ಳಿ, ಮಳಮಾಚನಹಳ್ಳಿ, ಹೊಸಪೇಟೆ ಹಾಗೂ ನಾಗಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 7,879 ಮಂದಿ ಪುರುಷರು, 8,048 ಮಹಿಳಾ ಮತದಾರರು ಸೇರಿ ಒಟ್ಟು 15,927 ಮಂದಿ ಮತ ಚಲಾಯಿಸಲಿದ್ದಾರೆ. ಯಾವುದೇ ಆಮಿಷಕ್ಕೆ ಒಳಗಾಗದೆ ಮುಕ್ತವಾಗಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕೆಂದು ತಹಶೀಲ್ದಾರ್ BN ಸ್ವಾಮಿ ಅವರು ಮತದಾರರಲ್ಲಿ ಮನವಿ ಮಾಡಿದರು. ಪೋಲಿಂಗ್ ಪರ್ಸನ್ ಇದ್ದರು ಮತ್ತು 4 ಸಿಬ್ಬಂದಿಗಳು ಚುನಾವಣಾ ಕೆಲಸಕ್ಕೆ ಹೋಗ್ತಾರೆ. ಅವ್ರ ಜೊತೆಗೆ ಒಬ್ಬ ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಈಗ ಒಟ್ಟಾರೆ 19ರಲ್ಲಿ 6 ಅತಿ ಸೂಕ್ಷ್ಮ ಮತಕೇಂದ್ರಗಳು ಅಂತ ನಮ್ಮ ಪೊಲೀಸ್ ಇಲಾಖೆ ನೀಡಿದ್ದಾರೆ. ಅವುಗಳಿಗೆ ಹೆಚ್ಚಿನ ಪೊಲೀಸ್ ವ್ಯವಸ್ಥೆ ಹಾಗೂ ವಿಡಿಯೋ ಕವರೇಜ್ ಕೂಡ ಅಲ್ಲಿ ಮಾಡ್ತೀವಿ. ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಯಿಂದ. ಸೊ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗ ಯಾವುದೇ ಗೊಂದಲ ಇಲ್ಲ. ನಾಳೆನೂ ಕೂಡ ಎಲ್ಲ ಶಾಂತಿಯುತವಾಗಿ ನಡೆಯುತ್ತೆ ಅಂತ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸ್ವಾತಂತ್ರ್ಯ ಹಾಗೂ ಸಂವಿಧಾನ ರಚನೆ ಆದಾಗಿನಿಂದ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯನ್ನು ನೋಡಲು ಸಾಧ್ಯವಾಗಿಲ್ಲ. ನಮ್ಮಲ್ಲಿನ ಜಾತಿ ತಾರತಮ್ಯವನ್ನ ತೊಲಗಿಸಿದಾಗ ದೇಶದ ಹಾಗೂ ರಾಜ್ಯದ ಅಧಿಕಾರ ದಲಿತರ ಕೈಗೆ ಬರುವುದು ಶತಸಿದ್ಧ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ SM ವೆಂಕಟೇಶ್ ಹೇಳಿದರು. ಅಂಬೇಡ್ಕರ್ ಅವರ 68ನೇ ಪುಣ್ಯಸ್ಮರಣೆ ಅಂಗವಾಗಿ ಮಾಲೂರು ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ವೇಳೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ SM ವೆಂಕಟೇಶ್ ಮಾತನಾಡಿ, ಇಡೀ ವಿಶ್ವವೇ ನೆನಪಿಸಿಕೊಳ್ಳುವ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬರೇ. ಆದರೆ ರಾಜಕಾರಣಿಗಳು ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಬಗ್ಗೆ ಟೀಕೆಗಳು ಮಾಡುತ್ತಿದ್ದಾರೆ. ರಾಜಕಾರಣಿಗಳು ಅಧಿಕಾರದ ಆಸೆಗೆ ಅಂಬೇಡ್ಕರ್ ಅವರನ್ನು ಮುಂದಿಟ್ಟುಕೊಂಡಿದ್ದಾರೆ ಹೊರತು ಅವರ ಅವಧಿಯಲ್ಲಿ ಯಾರೂ ಸಹ ಸಾಗುತ್ತಿಲ್ಲ. ದಲಿತ ಜನರು ಸಂವಿಧಾನದ ಬಗ್ಗೆ ಮತ್ತು ಮತದಾನದ ಬಗ್ಗೆ ಅರಿವು ಪಡೆದುಕೊಳ್ಳುತ್ತಾರೋ ಅವತ್ತಿನಿಂದ ದಲಿತರು ರಾಜಕೀಯದ ಚುಕ್ಕಾಣಿ ಹಿಡಿಯುತ್ತಾರೆಂದು ಅಂಬೇಡ್ಕರ್ ಅವರು ಹೇಳಿದರು. ಸೂರ್ಯ, ಚಂದ್ರ, ಈ ಭೂಮಿ, ಗಾಳಿ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ ಅಲ್ಲಿವರೆಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿರಾಯವಾಗಿರುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಸಹ ಇನ್ನೂ ಗಟ್ಟಿ ಭದ್ರ ಆಗುತ್ತೆ ವಿನಃ ಅದನ್ನ ಯಾರಿಂದಲೂ ಸಹ ಅಲುಗಾಡಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನನ್ನ ಜನ ಸಂವಿಧಾನದ ಬಗ್ಗೆ ಅರಿವನ್ನ ಪಡ್ಕೊಳ್ತಾರೆ, ಮತದಾನದ ಬಗ್ಗೆ ಅರಿವನ್ನ ಪಡ್ಕೊಳ್ತಾರೆ. ಆವತ್ತಿನ ದಿವಸ ಈ ದೇಶದಲ್ಲಿ ದಲಿತರು ಅಧಿಕಾರವನ್ನ ಹಿಡಿತಾರೆ ಅಂತೇಳಿ ಬಾಬಾ ಸಾಹೇಬ್ ಹೇಳಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಚವ್ವೇನಹಳ್ಳಿ VG, ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಶಿವಕುಮಾರ್, ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ, ತಾಲೂಕು ಸಂಘಟನಾ ಸಂಚಾಲಕ ನಾರಾಯಣಸ್ವಾಮಿ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ MG ರಸ್ತೆಯ APMC ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಪಾದಯಾತ್ರೆಯಲ್ಲಿ ಶಾಸಕರು ಮತ್ತು ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ರೈತರ ಜೊತೆಗೂಡಿ ರಸ್ತೆ ಉದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಹೆಜ್ಜೆ ಹಾಕುತ್ತಿರುವ ಸಂದರ್ಭದಲ್ಲಿ ಮಠಾಧೀಶರು ಸೇರಿದಂತೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಚಿವ ಸೊಗಡು ಶಿವಣ್ಣ, ಮಾಜಿ ಶಾಸಕ ಮಸಾಲೆ ಜಯರಾಮ್, ಮಾಜಿ ಶಾಸಕ ನಿಂಗಪ್ಪ, ಬಿಎಸ್ ನಾಗರಾಜು, ದಿಲೀಪ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಿಮ್ಮಸಂದ್ರ ವಕ್ಫ್ ಬೋರ್ಡ್ ವಿವಾದಿತ ಸ್ಥಳಕ್ಕೆ ನುಗ್ಗಿದ ಮಾಜಿ ಎಂಪಿ ಹಾಗೂ ಎಂಎಲ್ಸಿ, ಮಾಜಿ ಸಂಸದ ಮುನಿಸ್ವಾಮಿ, ಪೊಲೀಸರ ನಡುವೆ ಮಾತಿನ ಸಮರ. ಕರ್ತವ್ಯ ಲೋಪದ ಹಿನ್ನೆಲೆ ಅಮಾನತಾಗಿದ್ದ ಸಿಬ್ಬಂದಿ ಹಾಗೂ ಆಕೆಯ ಕುಟುಂಬದವರಿಂದ ಪಿಡಿಒ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ, ಸಿಸಿ ಕ್ಯಾಮೆರಾದಲ್ಲಿ ಭಯಾನಕ ಹಲ್ಲೆ ದೃಶ್ಯ ಸೆರೆ. 2.5 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರಿಂದ ಗುದ್ದಲಿ ಪೂಜೆ, ಸಿಟಿ ಕನೆಕ್ಟ್ ರಸ್ತೆಗಳಿಗೆ 15 ಕೋಟಿ ಅನುದಾನದ ಭರವಸೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.